ಪಕ್ಷೇತರ ಅಭ್ಯರ್ಥಿಯಾಗಿ ಶಿವಮೊಗ್ಗ ಲೋಕಸಭಾ ಚುನಾವಣಾ ಕಣದಲ್ಲಿ ಸ್ಪರ್ಧೆ ಮಾಡಿರುವ ಕೆಎಸ್ ಈಶ್ವರಪ್ಪ ಮತಪೇಟೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಇಂದು ಗಾಜನೂರು ಜಿಲ್ಲಾ ಪಂಚಾಯತ್ ಸುತ್ತಮುತ್ತ ಮತಯಾಚಿಸಿ ಪ್ರಚಾರ ಸಭೆಯಲ್ಲಿ ಭಾಗಿಯಾದಂತ ಈಶ್ವರಪ್ಪನವರು ಎಲ್ಲಾ ಪಕ್ಷದ ಕಾರ್ಯಕರ್ತರು ನನಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ, ಇದು ನನ್ನ ಪೂರ್ವ ಜನ್ಮದ ಪುಣ್ಯದ ಫಲ ಎಂದರು. ಸರ್, ನಿಮ್ಮ ಸ್ವಾಗತ ಮಾಡ್ತೇವೆ, ಆದ್ರೆ ನಿಮಗೆ ಓಟ್ ಕೊಡಲ್ಲ, ನಾವೊಂದು ಸಿದ್ಧಾಂತದಲ್ಲಿ ಇದೀವಿ ಅಂತ ಹೇಳಿದ್ರು. ರೈತ ಸಂಘದಲ್ಲಿ ಇದ್ರು. ಇಡೀ ಕಾಸನಕಟ್ಟೆನಲ್ಲಿ ಕೂತು ಹೊಡೆದಾಗ ನನಗೆ ಒಂದೇ ಒಂದು ಓಟ್ ಬಿದ್ದಿತ್ತು, ಅದು ಹುಚ್ಚಪ್ಪಂದು ಅಂತ ಆಮೇಲೆ ಗೊತ್ತಾಯ್ತು ನನಗೆ. ಆದ್ರೆ ಇವತ್ತು ನಿಮ್ಮ ಋಣ ಹೆಂಗ್ ತೀರ್ಸ್ಬೇಕೋ ಗೊತ್ತಿಲ್ಲ. ಇಡೀ ಗ್ರಾಮವೇ ನನ್ನ ಜೊತೆ ನಿಂತಿದೆಯಲ್ಲ, ನಿಜಕ್ಕೂ ನಾನು ಹೇಳ್ತೀನಿ, ನಾನು ಯಾವುದೋ ಜನ್ಮದ ಮಾಡಿದ ಪುಣ್ಯ ನಾನು ನಿಜಕ್ಕೂ ಇಲ್ಲಿ ಮರೆಯಲ್ಲ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಗ್ರಾಮಕ್ಕೆ ಆಮೇಲೆ ಬರ್ತಾ 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 ನಾನು ಅದನ್ನೇ ಕೇಳಿದೆ ನಾಗರಾಜಿಗೆ, ಗಂಗಾಧರಿಗೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರೊಬ್ರು ಹೆಣ್ಮಗಳಿದ್ರು, ಜಯಮ್ಮನವರು ಅಂತ ಅಲ್ವಾ, ಅವರು ನೋಡಪ್ಪ, ನೀವ್ ಹೆಂಗಿದ್ರು ಕೂಡ ಪಕ್ಷ ನೋಡಲ್ಲ, ನಮಗೆ ಗೊತ್ತು. ಆಯಮ್ಮ ಗೆದ್ದಿದ್ದು ರೈತ ಸಂಘದಿಂದ, ಆದ್ರೆ ನಮ್ಮೂರಿಗೆ ನೀಡ್ಬೇಕು ಹೇಳಿದ್ ಇನ್ನೂ ನೆನಪಿದೆ ನನಗೆ. ಅವಾಗ ಬಹಳ ಪ್ರಯತ್ನ ನಡೆಸಿ ಈ ಊರಿಗೆ ನೀರು ತಂದು ವಾಟರ್ ಟ್ಯಾಂಕ್ ಕೊಟ್ಟೆ ಅಂತ ಹೆಮ್ಮೆ ನನಗಿದೆ. ಹೈಸ್ಕೂಲ್ ಬೇಕು ಅಂತ ನೀವೆಲ್ಲ ಯುವಕರು ಕೇಳಿದ್ ನಂಗೆ ನೆನಪಿದೆ. ಅದಕ್ಕೆ ಹೈಸ್ಕೂಲ್ ಆಯ್ತು. ಇಲ್ಲ ಅನೇಕ ವಿಚಾರ ನಾನು ಪ್ರಸ್ತಾಪ ಮಾಡಲ್ಲ. ಆದ್ರೆ ನಾನ್ಯಾಕೆ ಇದನ್ನ ಹೇಳ್ತೀನಿ ಅಂತಂದ್ರೆ, ಅನೇಕ ಪಕ್ಷದ ಜನ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾತ್ರ ಅಲ್ಲ, 70% ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನನ್ನ ಜೊತೆಗಿದ್ದಾರೆ. ಕಾಂಗ್ರೆಸ್ನವರು ಟೀನಾ ಶ್ರೀನಿವಾಸ್ ಬಂದಿದ್ದಾರೆ. ಅವ್ರು ಯಾಕೆ ಬಂದ್ರು? ರಾಜಕಾರಣದಲ್ಲಿ ಗೀತಾ ಶಿವಕುಮಾರ್ಗೂ ಮತ್ತೆ ಯಡಿಯೂರಪ್ಪನವರು ಹೊಂದಾಣಿಕೆ ಆಗ್ಬಿಟ್ಟಿದೆ. ವೀಕ್ ಕ್ಯಾಂಡಿಡೇಟ್ ಬೇಕು ಅಂತ ಹಾಕ್ಸ್ಕೊಂಡ್ ಬಂದಿದ್ದಾರೆ. ಹಾಗಾಗಿ ನಮ್ಮ ಓಟನ್ನ ಸೋಲಂತ ಕ್ಯಾಂಡಿಡೇಟ್ ಕೊಡಲ್ಲ. ರಾಘವೇಂದ್ರ ಗೆಲ್ಸಕ್ಕೆ ನಮ್ಗೆ ಇಷ್ಟ ಇಲ್ಲ. ಕಾಂಗ್ರೆಸ್ನವ್ರು ನಿಮ್ಗೆ ಓಟ್ ಕೊಟ್ಟೇ ಕೊಡ್ತೀವಿ ಅಂತೇಳಿ ಅನೇಕ ಕಾಂಗ್ರೆಸ್ನವ್ರು ನನಗೆ ಫೋನ್ ಮಾಡ್ತಿದಾರಲ್ಲ, ನಾನು ಎಂದೂ ಕೂಡ ಅವ್ರನ್ನ ನಾನು ಮರೆಯಲ್ಲ, ಓಡಾಟ ಮಾಡ್ತಾ ಇದ್ದಾರೆ. ಜೆಡಿಎಸ್ನವ್ರು ವಿಶೇಷವಾಗಿ ಸಿಟಿ ರವಿ, ಪ್ರತಾಪ್ ಸಿಂಹ, ಸದಾನಂದಗೌಡ ಹೋರಾಟಗಾರ. ಬರೀ ಹೋರಾಟ ಅಲ್ಲ, ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡೋರು. ಅವರಿಗೆ ಟಿಕೆಟ್ ಕೊಡ್ಲಿಲ್ಲ. ನಾನು ಭದ್ರಾವತಿ ಭಾಗದಲ್ಲಿ ಹೋದಂತ ಸಂದರ್ಭದಲ್ಲಿ, ತೀರ್ಥಹಳ್ಳಿ ಭಾಗಕ್ಕೆ ಹೋದಂತ ಸಂದರ್ಭದಲ್ಲಿ ಜೆಡಿಎಸ್ನವರೆಲ್ಲರೂ ಕೂಡ ನಮ್ಗೆ ಅನ್ಯಾಯ ಮಾಡಿದ್ದಾರೆ ಯಡಿಯೂರಪ್ಪನವರು, ನಾವು ಖಂಡಿತ ನಿಮಗೆ ಕೊಡ್ತೀವಿ ಅಂತ ಅಂದ್ಕೊಂಡು ಓಡಾಟ ಶುರು ಮಾಡಿದ್ದಾರೆ. ಕಾಂಗ್ರೆಸ್ನವರು, ಜೆಡಿಎಸ್ನವರು, ಬಿಜೆಪಿನವರು ಅತಿ ಹೆಚ್ಚು ಬೆಂಬಲ ಕೊಡ್ತಿರ್ಬೇಕಾದ್ರೆ ಮುಂಚೆಯಿಂದ ಇದ್ದಂತ ಗ್ರಾಮಗಳು ನಂದು. ತಿಮ್ಮಪ್ಪನವ್ರು ಮಾತಾಡ್ತಾ ಹೇಳಿದ್ರು, ನಾನು ಆಕಸ್ಮಿಕವಾಗಿ ಶಿವಮೊಗ್ಗ ನಗರಕ್ಕೆ ಮಾತ್ರ ಅಸೆಂಬ್ಲಿ ಆಗಿದ್ದಂತ ಸಂದರ್ಭದಲ್ಲಿ ಗ್ರಾಮಾಂತರದ ಪ್ರದೇಶದ ಹಳ್ಳಿಗಳು ದೂರವಾಯಿತು. ನಮ್ಮ ಮನೆಯವ್ರು ಹೇಳ್ತಿದ್ರು, ನನ್ನ ಹೆಂಡತಿ ಹೇಳ್ತಾ ಇದ್ರು, ಅಂಟಮ್ಮಂದ್ರ ಬಂದಂಗೆ ಬರ್ತಿದ್ರು ಹಳ್ಳಿ ಕಾರ್ಯಕರ್ತರು, ಅವ್ರು ಬಿಟ್ಟೋಗ್ಬಿಡ್ತಲ್ಲ ಅಂತ ನೋವು ಮಾಡ್ಕೊಂಡಿದ್ರು. ಭಗವಂತನೇ ತೀರ್ಮಾನ ಮಾಡೋದು ಕಾಣುತ್ತೆ. ಲೋಕಸಭೆಗೆ ನಿಲ್ಲಿಸಿರೋದ ಉದ್ದೇಶ ಹಳ್ಳಿ ಜನದ ಕಾರ್ಯಕರ್ತರು ಕೂಡ ನಮ್ಮ ಜೊತೆ ಸೇರ್ಕೊಂಡ್ರು ಅನ್ನೋದಕ್ಕೋಸ್ಕರನೇ ನನಗೆ ಆನಂದ ಆಗ್ತಾ ಇದೆ. ಎಲ್ಲರೂ ಕೂಡ ಕೆಲಸ ಮಾಡಕ್ ಶುರು ಮಾಡ್ತಿದ್ದಾರೆ. ವಿಷಲ್ ಹೊಡೆಯೋದು, ಚಪ್ಪಾಳೆ ಹೊಡೆಯೋದು, ಮಾತಾಡೋದು ಸ್ವಲ್ಪ ನಿಲ್ಲಿಸ್ಬಿಡಿ. ನಾನು ಅದಕ್ಕೆ ಹೇಳಿದೆ ಸುಸಂಸ್ಕೃತ ಗ್ರಾಮ ಅಂತ. ಈ ಗ್ರಾಮದಲ್ಲಿ ನಾನು ತಿಳ್ಕೊಂಡು ಬಹಳ ಇದೆ. ಊರೇ ಒಂದಾಗಂತ ಸಂದರ್ಭದಲ್ಲಿ ಅನೇಕ ಅಂಶ ಒಟ್ಟೊಟ್ಟಿಗೆ ಸೇರ್ಕೊಂಡು ಚರ್ಚೆ ಮಾಡಿದ್ವಿ. ಕೆಲವು ಸರಿ ಸಣ್ಣ ವಿಚಾರಕ್ಕೂ ಕೂಡ ಜಗಳಾಡಿದ್ರೆ, ಅದು ನನಗೆ ಗೊತ್ತು. ಆದ್ರೆ ಈ ಬಾರಿ ಇಡೀ ಗ್ರಾಮ ಒಂದಾಗಿ ನಾನು ಬೆಂಬಲ ಕೊಡ್ತಿರೋ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳ್ಬಲ್ಲೆ, ಸಮಸ್ಯೆಗಳು ಏನು ಅನ್ನೋದನ್ನ, ಗ್ರಾಮೀಣ ಪ್ರದೇಶ ಸಮಸ್ಯೆಗಳನ್ನ ನನಗೆ ಅರ್ಥ ಮಾಡಿಸಂತ ಗ್ರಾಮ ಇದು. ಶ್ರೀನಿವಾಸ್, ನನಗೆ ಅರ್ಥ ಮಾಡಿಸಂತ ಗ್ರಾಮ ಇದು. ಆ ಸಮಸ್ಯೆಯನ್ನು ಅರ್ಥ ಮಾಡ್ಕೊಂಡಾಗ ಬಗರುಕುಂಬ ಇರ್ಬೋದು, ಫಾರೆಸ್ಟ್ ಸಮಸ್ಯೆ ಇರ್ಬೋದು, ಅಥವಾ ಗ್ರಾಮೀಣ ಪ್ರದೇಶದಲ್ಲಿ, ಕಾಡು ಪ್ರದೇಶದಲ್ಲಿ ಮನೆ ಕಟ್ಕೊಂಡಿರೋರ ಬಗ್ಗೆ ಹಕ್ಕುಪತ್ರ ಕೊಡಿಸ್ಬೇಕು ಅಂತ
ಕಂದಾಯ ಮಂತ್ರಿ ಆದಂತ ಸಂದರ್ಭದಲ್ಲಿ 94C ಅಮೆಂಡ್ಮೆಂಟ್ ತಂದು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾನು ಮನೆ ಹಕ್ಕುಪತ್ರ ಕೊಡಿಸಿದ್ರೆ ಯಶಸ್ವಿ ಆಗಿದ್ದೇನೆ. ಆದ್ರೆ ವಾಸ ಮಾಡ್ತಿರೋದು ಅಷ್ಟೇ ಅಲ್ಲ, ಭೂಮಿ ಮಾಡ್ಕೊಂತ ಇರೋದು ಕೂಡ ಅನೇಕ ಸಮಸ್ಯೆ ಇದೆ. ಅದನ್ನು ಪರಿಹಾರ ಮಾಡಿದೆ. ಸರ್ಕಾರ ಇರೋದು, ಕಾನೂನು ಇರೋದು ಜನಗಳಿಗೆ ಅನುಕೂಲ ಮಾಡ್ಕೊಡೋದನ್ನ ಯಾಕ್ರಿ ಈ ಕೆಲಸ ಮಾಡ್ಕೊಡಿಲ್ಲ ಅಂತಂದ್ರೆ ಕಾನೂನಿಗೆ ಹೇಳುತ್ತೆ ಸರ್, ಅದಕ್ಕೆ ಮಾಡೋಕ್ಕಾಗಲ್ಲ ಅನ್ನೋದನ್ನ ಅಧಿಕಾರಿಗಳು ಹೇಳಕ್ ಬಿಡಲ್ಲ. ನಾನು ಖಂಡಿತ ಹೇಳ್ತೇನೆ, ಏನೇನು ಗ್ರಾಮೀಣ ಪ್ರದೇಶದ ರೈತರ ಸಮಸ್ಯೆ ಇದೆ ಆ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಗ್ರಾಮದ ಹಿರಿಯರು, ನಿನ್ಗೇನೇನು ಅನುಭವ ಇದೆ, ನಿನ್ನ ಅನುಭವ ನಂಗೆ ದಾರಿ ಇದೆ. ಕೇಂದ್ರ ಸರ್ಕಾರ ಹತ್ರ ಕೂತು, ಅಧಿಕಾರಿಗಳ ಹತ್ರ ಕೂತು, ಮಂತ್ರಿಗಳ ಹತ್ರ ಕೂತು ಈ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ನಾನು ಖಂಡಿತ ಪ್ರಯತ್ನ ಮಾಡ್ತೇನೆ. ಈ ವಿಶ್ವಾಸ ಮಾತ್ರ ಈ ಸಂದರ್ಭ ತಿಳಿಸ್ತಾ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸಮಯ ಮೀರಿ ಚುನಾವಣಾ ಪ್ರಚಾರ ಮಾಡೋದು ಕಾನೂನು ವಿರುದ್ಧ. ಆದ್ರೆ ಇಷ್ಟೊಂದು ಜನ ಕೂತಂತ ಸಂದರ್ಭದಲ್ಲಿ ನನ್ನ ನಂಬಿ ನನ್ನ ಮೇಲೆ ವಿಶ್ವಾಸ ಪ್ರೀತಿಯಿಂದ ನೀವೆಲ್ಲ ಬಂದಿದ್ದೀರ. ಇಬ್ರು ಹೇಳಿದ್ರು, ಗುಳಿಹಟ್ಟಿ ಶೇಖರ್ ಒಂದು ತಿಂಗಳಾಯ್ತು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸುತ್ತಾ ಇದ್ದಾರೆ, ಮನೆ ಮಠ ಸೇರಿಲ್ಲ, ಹೆಂಡತಿ ಮಕ್ಕಳ ಹತ್ರ ಹೋಗಿಲ್ಲ. ಅವ್ರೇನ್ ಹೇಳ್ತಾರೆ, ಈಶ್ವರಪ್ಪನಲ್ಲಿ MP ಮಾಡೇ ನಾನು ವಾಪಸ್ ಹೋಗ್ತೀನಿ ಅಂತ ಮಾತನ್ನ ಗುಳಿಹಟ್ಟಿ ಶೇಖರ್ ಹೇಳ್ತಾರೆ. ಮಾನ್ಯ ಇರ್ಲಿ ಅದು ಕಾಂತಾಭ್ಯಾಸ ತಕ್ಷಣ ಹೋಗಲ್ಲ ಸರಪ್ಪ, ಇರ್ಲಿ. ನಾನ್ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಶ್ರೀನಿವಾಸ್ ಅವರು ಮಾತಾಡಿದ್ ನೀವು ಕೇಳಿದ್ರಿ. ಅವ್ರ ಕಳಕಳಿ ಬಡವರು ಒಕ್ಲೆಪ್ಸ್ ಅಂತ ಪ್ರಯತ್ನ ನಡೆಸ್ತಾ ಇರೋ ಸಂದರ್ಭದಲ್ಲಿ ಹೋರಾಟ ಮಾಡಂತ ಒಂದು ಸಂಸ್ಥೆ ಕಟ್ಕೊಂಡು ಅವ್ರು ಹೋರಾಟ ನಡೆಸ್ತಾ ಇದ್ದಾರೆ. ನನ್ನ ಹತ್ರ ಬಂದು ಚರ್ಚೆ ಮಾಡಿದ್ರು. ಅವ್ರು ಹೇಳ್ತಾರೆ ಸರಿ ಅಂತ ಅವ್ರು ಹೇಳಿದ್ದೀನಿ, ಈ ಚುನಾವಣೆ ಮುಗಿದ ಮೇಲೆ ಖಂಡಿತ ನಿಮ್ ಜೊತೆ ಸೇರ್ಕೊಂಡು ಆ ಎಲ್ಲ ರೈತರಿಗೆ ಏನ್ ನ್ಯಾಯ ಕೊಡ್ಬೇಕೋ ಇಬ್ರು ಸೇರಿ ಖಂಡಿತ ಕೊಡೋಣ. ಉಳಿದಂತ ದೊಡ್ಡ ಸಂಸ್ಥೆ ಕಟ್ಟಿ ಬಡವರಿಗೆ ನ್ಯಾಯ ಮಾಡೋದಕ್ಕೆ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ಕೊಂಡೇ ನಾನು ಮಾಡ್ಬೋದು. ಗೊತ್ತಿಲ್ಲ ನನಗೆ ಹೊರಗಾಕಿದ್ದಾರೆ. ಯಾಕೆ ಹೊರಗಾಕಿದ್ರು ಅಂದ್ರೆ ಚುನಾವಣೆ ನಾನು ನಿಂತೆ. ಶಿವಮೊಗ್ಗ ಲೋಕಸಭಾ ಚುನಾವಣಾ ಕಣದಲ್ಲಿರುವಂತಹ ಪಕ್ಷೇತರ ಅಭ್ಯರ್ಥಿ KS ಈಶ್ವರಪ್ಪನವರು ಈ ಬಾರಿ ಚುನಾವಣೆಯಲ್ಲಿ ಗೆಲುವು ನನ್ನದೇ ಅಂತ ಮೊದಲ ದಿನದಿಂದಲೂ ಕೂಡ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇನ್ನು BSY ಕುಟುಂಬದ ವಿರುದ್ಧ ಆರೋಪಗಳನ್ನ ಮಾಡ್ತಾ ಇರುವಂತಹ KS ಈಶ್ವರಪ್ಪನವರು ಇದೀಗ ಬಿರುಸಿನ ಪ್ರಚಾರದಲ್ಲಿ ನಿರತರಾಗಿದ್ದಾರೆ. ಮತಬೇಟೆಯಲ್ಲಿ ಬ್ಯುಸಿ ಆಗಿರುವಂತಹ KS ಈಶ್ವರಪ್ಪನವರು ಗಾಜನೂರು ಜಿಲ್ಲಾ ಪಂಚಾಯತ್ ಸುತ್ತಮುತ್ತ ಮತಯಾಚಿಸಿ ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿದ್ರು. ಇನ್ನು ತಮಗೆ ಬೆಂಬಲ ಘೋಷಿಸ್ತಾ ಇರುವಂತಹ ಗೂಳಿಹಟ್ಟಿ ಶೇಖರ್ ಹಾಗೂ ತೀನ ಶ್ರೀನಿವಾಸ್ ಅವರು ಕೂಡ ಅವರಿಗೆ ಸಾಥ್ ನೀಡಿದ್ರು. ಈ ಬಾರಿ ಚುನಾವಣೆಯಲ್ಲಿ ನಾನು ಗೆದ್ದೇ ಗೆಲ್ತೇನೆ, BSY ಕುಟುಂಬದಿಂದ ನನಗೆ ಮೋಸವಾಗಿದೆ, ಆ ಹಿನ್ನೆಲೆಯಲ್ಲಿ ಕ್ಷೇತ್ರದ ಜನರು ನನಗೆ ಈ ಬಾರಿ ಗೆಲುವನ್ನ ಕೊಡ್ತಾರೆ ಅಂತ ಹೇಳಿ KS ಈಶ್ವರಪ್ಪನವರು ಮತಯಾಚನೆಯನ್ನ ಮಾಡ್ತಿದ್ದಾರೆ. ವಿಶೇಷವಾಗಿ CT ರವಿ, ಪ್ರತಾಪ್ ಸಿಂಹ, ಸದಾನಂದ ಗೌಡ ಹೋರಾಟಗಾರ. ಬರೀ ಹೋರಾಟ ಅಲ್ಲ, ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡೋರು. ಅವರಿಗೆ ಟಿಕೆಟ್ ಕೊಡ್ಲಿಲ್ಲ. ಭದ್ರಾವತಿ ಭಾಗದಲ್ಲಿ ಹೋದಂತ ಸಂದರ್ಭದಲ್ಲಿ